ಮೂಲಸೌಕರ್ಯ ಇಲ್ಲದೆ ಅನಾಥವಾದ ಶ್ರೀಪತಿ ನಗರದ ಬಿಡಿ ಪ್ಲಾಟ್. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಶ್ರೀಪತಿ ನಗರ ಬಿಡಿ ಪ್ಲಾಟ್ನಲ್ಲಿ ಮೂಲಸೌಕರ್ಯಗಳ ವಿಚಾರದಲ್ಲಿ ಮಾತ್ರ ಇನ್ನೂ ಹಿಂದುಳಿದ ಪ್ರದೇಶ. ಬರೋಬ್ಬರಿ 10 ರಿಂದ 15 ವರ್ಷ ಕಳೆದರೂ ಚರಂಡಿ, ವಿದ್ಯುತ್, ಕುಡಿಯುವ ನೀರು ಹಾಗೂ ಸಮರ್ಪಕ ರಸ್ತೆ ಸೇರಿದಂತೆ ಹಲವು ಮೂಲಭೂತ ಸೌಲಭ್ಯಗಳಿಗಾಗಿ ಇಲ್ಲಿನ ಜನರು ಪರದಾಡುವಂತಾಗಿದೆ. ಸರ್ಕಾರಗಳು ಬದಲಾಗುತ್ತಿವೆ, ಜನಪ್ರತಿನಿಧಿಗಳು ಬದಲಾಗ್ತಿದ್ದಾರೆ, ಅಧಿಕಾರಿಗಳು ಬರ್ತಾರೆ, ಪರಿಶೀಲನೆ ಮಾಡ್ತಾರೆ, ಭರವಸೆ ನೀಡ್ತಾರೆ. ಆದರೆ ಇಲ್ಲಿನ ಜನರ ಸಮಸ್ಯೆ ಮಾತ್ರ ಹಾಗೆಯೇ ಉಳಿದಿದೆ. ಮಳೆ ಬಂದರೆ ರಸ್ತೆಗಳು ಕೆಸರುಮಯ, ಚರಂಡಿ ವ್ಯವಸ್ಥೆ ಇಲ್ಲದೆ ಕೊಳಚೆ ನೀರು ರಸ್ತೆಯಲ್ಲಿ ಹರಿಯುವ ಪರಿಸ್ಥಿತಿ, ಕುಡಿಯುವ ನೀರಿಗೂ ಸಮಸ್ಯೆ, ವಿದ್ಯುತ್ ವ್ಯವಸ್ಥೆಯಲ್ಲೂ ತೊಂದರೆ, ಸಂಚಾರ ಮಾಡುವ ಸಂದರ್ಭದಲ್ಲಿ ರಸ್ತೆ ಎಡಬಲ ಭಾಗದಲ್ಲಿ ಮುಳ್ಳಿನ ಕಂಟೆಗಳೇ ಸ್ವಾತ. ಈ ಮುಳ್ಳಿನ ಕಂಟೆಯಲ್ಲಿ ವಿಷಭರಿತ ಹುಳುಗಳು, ಚೇಳು, ಹಾವುಗಳು ಜನಿಸಿದ ಇಲ್ಲಿ ಸಮರ್ಪಕ ರಸ್ತೆ ಇಲ್ಲದೆ ನಿವಾಸಿಗಳು ಪ್ರತಿದಿನ ಸಂಕಷ್ಟ ಎದುರಿಸುವಂತಾಗಿದೆ. 20 ವರ್ಷಗಳಿಂದ ಇದೇ ರೀತಿ ಪರಿಸ್ಥಿತಿ ಮುಂದುವರೆದಿದ್ದರೂ ಶ್ರೀಪತಿ ನಗರದ ಬಿಡಿ ಪ್ಲಾಟ್ ಮೂಲಸೌಕರ್ಯ ಅಭಿವೃದ್ಧಿಗೆ ಶಾಶ್ವತ ಪರಿಹಾರ ಮಾತ್ರ ಸಿಗುತ್ತಿಲ್ಲ ಎಂಬುದು ಸ್ಥಳೀಯರ ಆರೋಪ. ಚುನಾವಣೆ ಸಂದರ್ಭದಲ್ಲಿ ಮತ ಕೇಳಲು ಬರುವ ಜನಪ್ರತಿನಿಧಿಗಳು ಸಮಸ್ಯೆ ಬಗೆಹರಿಸುವ ಭರವಸೆ ನೀಡುತ್ತಾರೆ. ಆದರೆ ಚುನಾವಣೆ ಮುಗಿದ ಬಳಿಕ ನಮ್ಮ ಸಮಸ್ಯೆ ಕೇಳುವವರೇ ಇಲ್ಲ ಎಂದು ಸ್ಥಳೀಯರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ಹಲವು ಬಾರಿ ಸಮಸ್ಯೆ ತಂದರೂ ಸೂಕ್ತ ಕ್ರಮ ಕೈಗೊಳ್ಳುತ್ತಿಲ್ಲ. ಹಾಗಾದರೆ ಬಿಡಿ ಪ್ಲಾಟ್ ಶ್ರೀಪತಿ ನಗರದ ಜನರ ಸಮಸ್ಯೆಗೆ ಹೊಣೆ ಯಾರು? ಇದು ಕೇವಲ ಒಂದು ರಸ್ತೆ ಸಮಸ್ಯೆ ಅಲ್ಲ, ಇದು ಮೂಲಭೂತ ಹಕ್ಕುಗಳಿಗಾಗಿ ಜನರು ನಡೆಸುತ್ತಿರುವ ಹೋರಾಟ. 20 ವರ್ಷಗಳಿಂದ ಚರಂಡಿ ನೀರು, ವಿದ್ಯುತ್ ಮತ್ತು ರಸ್ತೆಯಂತಹ ಮೂಲಸೌಕರ್ಯ ಸೌಲಭ್ಯಗಳಿಗಾಗಿ ಕಾಯುತ್ತಿರುವ ಶ್ರೀಪತಿ ನಗರದ ಬಿಡಿ ಪ್ಲಾಟ್ ಜನರಿಗೆ ಇನ್ನೆಷ್ಟು ವರ್ಷ ಬೇಕು? ಜನರಿಗೆ ತೆರಿಗೆಯಿಂದ ನಡೆಯುವ ಆಡಳಿತದಲ್ಲಿ ಜನರೇ ಮೂಲ ಸೌಕರ್ಯಕ್ಕೆ ಪರದಾಡಬೇಕಾದ ಪರಿಸ್ಥಿತಿ ಯಾಕೆ? ಶ್ರೀಪತಿ ನಗರ ಬಿಡಿ ಪ್ಲಾಟ್ ಇದು. ಇಲ್ಲಿ ಯಾವುದೋ ಥರದ ಸಹಕಾರ ಇಲ್ಲ. ನೀರು ಕುಡಿಯಲು ನೀರು ಇಲ್ಲ, ರಸ್ತೆಗಳು ಇಲ್ಲ, ಗಟರ್ಗಳು ಇಲ್ಲ. ಇವು ಎಲ್ಲ ಮಾಡಿಸಿಕೊಡ್ತೀನಿ ಅಂತ ಹೇಳಿ ಶಾಸಕರು ಎಲೆಕ್ಷನ್ಗಿಂತ ಮುಂಚಾಗಿ ನಿಮಗೆ ನಾನು ಆರಿಸಿ ಬಂದರೆ 3 ತಿಂಗಳಲ್ಲಿ ನಿಮಗೆ ಎಲ್ಲ ಸಹಕಾರ ಮಾಡಿಕೊಡ್ತೀನಿ ಅಂತ ಹೇಳಿ ಇವತ್ತಿಗೆ 3 ವರ್ಷ ಆಯಿತು. ಇನ್ನೂ ಮಟ್ಟ ಯಾರು ಕಣ್ ತೆಗೆದು ನೋಡೋಲ್ರು. ಇಲ್ಲಿ ಇವು ಲೈಟ್ ಕಂಬ ಇದ್ದಾವೆ, ಲೈಟ್ ಇಲ್ಲ. ಇಲ್ಲಿ ಯಾವುದೋ ಥರದ್ದು ಬಂದು ಆಫೀಸರ್ ನೋಡೋಲ್ರು. ಆಮೇಲೆ MLA ಅವರು ಆರಿಸಿ ಬಂದ ಮೇಲೆ 1 ವರೆನೂ ಇಲ್ಲಿ ಬರಲಿಲ್ಲ. ಇವು ಎಲ್ಲ ಕೆಲಸವನ್ನು ಮಾಡಿಕೊಟ್ರೆ ನಿಮ್ಮ ಅವಧಿಯಲ್ಲಿ ಸರಿಯಾಗುತ್ತೆ. 15 ವರ್ಷದಿಂದಲೂ ಇಲ್ಲಿ ಯಾವುದೂ ಥರದ ಅನುಕೂಲ ಇಲ್ಲ ಜನರಿಗೆ. ಕುಡಿಯೋ ನೀರಂಗೆ ಭಾಳ ತೊಂದರೆ ಇದೆ. ಇಲ್ಲಿ ಟ್ಯಾಂಕರ್ಗಳು ಬರ್ತಾವೆ 2 ದಿವಸ 3 ದಿವಸಕ್ಕೊಮ್ಮೆ. ಬಂದರೆ ಇಲ್ಲಿ ನೂರಾರು ಜನ ಕೊಡ ತೊಗೊಂಡು ಪಾಳೆ ಹಚ್ಚಿರ್ತಾರೆ. ಅವೆಲ್ಲ ನಾವು ವಿಡಿಯೋ ಮಾಡ್ಕೊಂಡು ಬಿಡ್ಬೇಕು ಮಾಡಿದ್ದೆವು. ಅದು ಎಲ್ಲ ಬೇಡ, ನಾವು ಇದನ್ನು ನಿಮ್ಮ MLA ಅವ್ರ ಗಮನಕ್ಕೆ ತರಬೇಕಂತ ಹೇಳಿ ನಾವು ಪ್ರೆಸ್ ಮಾಡಿದ್ದೀವಿ. ನಿಮ್ಮ ಅವಧಿಯಲ್ಲಿ ಇವೆಲ್ಲ ಕೆಲಸಗಳು ಮಾಡಿದರೆ ಭಾಳ ಚಲೋ ಆಗುತ್ತೆ. ಕೆಲಸ ಮಾಡಲಿಕ್ಕೆ ಮುಂದಿಂದ ನಾವು ಕ್ರಮ ಕೈಗೆ ತಗೋತೀವಿ. ನಾವು ಹಲವಾರು ಬಾರಿ ಪುರಸಭೆ ಆಫೀಸರ್ಗಳಿಗೆ ಗಮನಕ್ಕೆ ತಂದಿದ್ವಿ. ಇಲ್ಲಿ ಮೆಂಬರ್ಗಳಿಗೂ ನಾವು ಭಾಳಷ್ಟು ಹೇಳಿದ್ದೀವಿ. ಇಲ್ಲಿ ನೀರು ಕೊಡ್ತೀನಿ ಅಂತ ಹೇಳಿ ಅದರ ನಳದ ಬಿಲ್ನು ತುಂಬ್ಕೊಂಡಿದ್ದಾರೆ ಕೆಲವೊಂದು ಮನೆಯಲ್ಲಿ. ಅವರೆಲ್ಲ ಇಲ್ಲಿ ಇದ್ದಾರೆ. ಬಿಲ್ಗೆಲ್ಲ ತುಂಬ್ಕೊಂಡು ಅವ್ರಿಗೆ ನೀರು ಕೊಟ್ಟಿಲ್ಲ. ಕೇಳಿದರೆ ನಾವು ಮಾಡ್ತೀವಿ ಅಂತ ಹೇಳ್ತಾರೆ. ಯಾರೂ ಬಂದು ಇಲ್ಲಿ ನೋಡಲಿಲ್ಲ. ಇಲ್ಲಿ ರಸ್ತೆಯಲ್ಲಿ ಕಂಟಿ ಅದು ಇದ್ದಾವೆ, ಹಾವು ಚೋಳು ಭಾಳ. ಇಲ್ಲಿ ಮಕ್ಕಳು ಅಡ್ಡಾಡ್ತಾವೆ. ಯಾರಿಗೆ ಏನಾರ ಆದರೆ ನಾಳೆ ಜವಾಬ್ದಾರದಾರ ಯಾರು ಅಂದರೆ MLA ಅಶೋಕಣ್ಣ ಪಟ್ಟಣ ಅವರ ಹೆಸರು ಕೆಡುತ್ತೆ. ಏನಾರು ಆಯ್ತಂದ್ರು ಹಾವು ಚೋಳು ಭಾಳ ಅದಾವೆ. ಇಲ್ಲಿ ಅಡ್ಡಾಡ್ಬೇಕಾದ್ರೆ ಸಾಯಂಕಾಲ ಭಾಳ ಹುಷಾರಾಗಿ ಅಡ್ಡಾಡಬೇಕು. ಮಳೆ ಆಯಿತು ಅಂದರೆ ಎಲ್ಲಿ ಸಿಕ್ಕಲ್ಲಿ ನೀರು ನಿಂದಿರ್ತೈತಿ. ಸೈಕಲ್ ಮೋಟ್ರ್ ತೊಗೊಂಡು ಬರಬೇಕಂದ್ರೆ ಹೆದರ್ಕೊಂಡು ಬರ್ತೀವಿ. ಒಂದು ಸಾರಿ ನಾನೇ ಇಲ್ಲಿ ನೀರಲ್ಲಿ ಬಿದ್ದಿದ್ದೀನಿ. ನನ್ನ ಕಡೆ ಫೋಟೋನೂ ಇದೆ, ಅದನ್ನು ನಾನು ಕೊಡ್ತೀನಿ ಇವರಿಗೆ, ಹಾಕಲಿ ಅಂತ ಹೇಳಿ ನಾನು 2 ಮಾತು. ಶಾಸಕ ಅಶೋಕ್ ಪಟ್ಟಣ್ ಜನಪ್ರತಿನಿಧಿಗಳು, ಸಂಬಂಧಪಟ್ಟ ಅಧಿಕಾರಿಗಳು ಇನ್ನಾದರೂ ಎಚ್ಚೆತ್ತುಕೊಂಡು ಶ್ರೀಪತಿ ನಗರದ ಬಿಡಿ ಪ್ಲಾಟ್ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಕಲ್ಪಿಸಬೇಕು ಎಂಬುದು ಸ್ಥಳೀಯರ ಆಗ್ರಹ. ಬ್ಯೂರೋ ರಿಪೋರ್ಟ್ ಮಂಜುನಾಥ್ ಕಲಾದಗಿ, ಭಾರತ ವೈಭವ ನ್ಯೂಸ್, ರಾಮದುರ್ಗ. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.